ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಜಿಕೆ ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ಮೂಳೆಗಳ ಸಾಂದ್ರತೆಯನ್ನು ಕಾಪಾಡಿಕೊಳ್ಳಲು ಯಾವುದು ಅಗತ್ಯವಾದ ಅಂಶವಾಗಿದೆ? ಆಪ್ಷನ್ಸ್: ಎ ರಂಜಕ, ಬಿ ಮೆಗ್ನೀಷಿಯಂ, ಸಿ ಸತು, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಮೆಗ್ನೀಷಿಯಂ, ರಂಜಕ ಮತ್ತು ಸತ್ತುವು ಮೂಳೆ ಸಾಂದ್ರತೆಯನ್ನು ಕಾಪಾಡಿಕೊಳ್ಳಲು ಮತ್ತು ಆಸ್ಟಿಯೋಪೊರೋಸಿಸ್ ಅನ್ನು ತಡೆಯಲು ಅಗತ್ಯವಾದ ಅಂಶಗಳಾಗಿವೆ. ಕುಂಬಳಕಾಯಿ ಬೀಜಗಳಲ್ಲಿ ಈ ಮೂರೂ ಅಂಶಗಳು ಉತ್ತಮ ಪ್ರಮಾಣದಲ್ಲಿ ಕಂಡುಬರುತ್ತವೆ. ಇದರ ನಿಯಮಿತ ಸೇವನೆಯಿಂದ ಮೂಳೆಗಳು ಬಲಗೊಳ್ಳುತ್ತವೆ. ಎರಡನೇ ಪ್ರಶ್ನೆ, ಭಾರತದ ಅತಿ ದೊಡ್ಡ ವಿಮಾನ ನಿರ್ಮಾಣ ಕಾರ್ಖಾನೆ ಯಾವ ರಾಜ್ಯದಲ್ಲಿದೆ? ಆಪ್ಷನ್ಸ್: ಎ ಮಹಾರಾಷ್ಟ್ರ, ಬಿ ದೆಹಲಿ, ಸಿ ಕರ್ನಾಟಕ, ಡಿ ಆಂಧ್ರಪ್ರದೇಶ್. ಸರಿಯಾದ ಉತ್ತರ ಆಪ್ಷನ್ ಸಿ ಕರ್ನಾಟಕ. ಕರ್ನಾಟಕದ ಬೆಂಗಳೂರಿನ HAL ದೇಶದ ಅತಿ ದೊಡ್ಡ ವಿಮಾನ ನಿರ್ಮಾಣ ಕಾರ್ಖಾನೆ. ಆರಂಭದಲ್ಲಿ ಎರಡನೇ ಮಹಾಯುದ್ಧಕ್ಕೆ ಇಲ್ಲಿಂದಲೂ ಯುದ್ಧ ವಿಮಾನಗಳ ಪೂರೈಕೆಯಾಗಿದ್ದವು. ಕಳೆದ 85 ವರ್ಷಗಳಲ್ಲಿ HAL ಹಂತ ಹಂತವಾಗಿ ವಿಮಾನಗಳ ನಿರ್ಮಾಣ, ಜೋಡಣೆ ಹಾಗೂ ಅದರ ತಾಂತ್ರಿಕ ನಿರ್ವಹಣೆಗಳಲ್ಲಿ ತೊಡಗಿಸಿಕೊಂಡಿದೆ. ಸಾಕಷ್ಟು ಸಂದರ್ಭಗಳಲ್ಲಿ ಅಮೆರಿಕ, ರಷ್ಯಾ, ಫ್ರಾನ್ಸ್ನ ತಂತ್ರಜ್ಞರ ನೆರವನ್ನು ಪಡೆದುಕೊಂಡಿದೆ. 1965ರ ಯುದ್ಧದಲ್ಲಿ HAL ನಿರ್ಮಿತ ಮಾರುತ್ ಇದೇ ಪಾಕಿಸ್ತಾನದ ಎದೆ ನಡುಗಿಸಿತು. 1971ರ ಯುದ್ಧದಲ್ಲಿ G-NAT ಮಿನಿ ಏರ್ಕ್ರಾಫ್ಟ್ಗಳ ಚಾಣಾಕ್ಷತೆ ನಮ್ಮ ವಾಯುಪಡೆಗೆ ಸಾಕಷ್ಟು ಕಸುವು ತುಂಬಿದ್ದವು. ಮೂರನೇ ಪ್ರಶ್ನೆ, ಸಿಪ್ಪೆ ರಹಿತ ಬಾದಾಮಿಯನ್ನು ತಿನ್ನುವುದರಿಂದ ಏನಾಗುತ್ತದೆ? ಆಪ್ಷನ್ಸ್: ಎ ಆರೋಗ್ಯಕರ ಹೃದಯ, ಬಿ ಜೀರ್ಣಕ್ಕೆ ಸುಲಭ, ಸಿ ಫೈಬರ್ ನಷ್ಟ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಸಿಪ್ಪೆರಹಿತ ಬಾದಾಮಿಗಳು ಹೊಟ್ಟೆಗೆ ಹಿತವಾಗಿರುತ್ತವೆ, ಜೀರ್ಣಿಸಿಕೊಳ್ಳಲು ಸುಲಭವಾಗಿರುತ್ತವೆ. ಸಿಪ್ಪೆರಹಿತ ಬಾದಾಮಿಯಲ್ಲಿ ಫೈಬರ್ ಅಂಶವೂ ಕೂಡ ಕಡಿಮೆಯಾಗುತ್ತದೆ. ಹೃದಯದ ಆರೋಗ್ಯವನ್ನು ಕಾಪಾಡಲು, ಸಕ್ಕರೆ ಮಟ್ಟ ನಿಯಂತ್ರಿಸಲು, ಕೊಲೆಸ್ಟ್ರಾಲ್ ಅಂಶ ಕಡಿಮೆ ಮಾಡಲು ಮೆಗ್ನೀಷಿಯಂ ಬಹುಮಟ್ಟಿಗೆ ಸಹಾಯ ಮಾಡುತ್ತದೆ. ಬಾದಾಮಿ ಸಿಪ್ಪೆ ಸಹಿತ ಅಥವಾ ಸಿಪ್ಪೆ ರಹಿತವಾಗಿಯೂ ತಿನ್ನಬಹುದು. ಇದು ಪ್ರತಿಯೊಬ್ಬರ ಆಹಾರ ಮೌಲ್ಯಗಳು ಹಾಗೂ ವೈಯಕ್ತಿಕ ಆಯ್ಕೆಗೆ ಅವಲಂಬಿತವಾಗಿದೆ. ನಿಮಗೆ ಫೈಬರ್ ಅಂಶ ಬೇಕಾದರೆ ಮತ್ತು ಉರಿಯೂತ ತಡೆಯಲು ಇಚ್ಛೆ ಇದ್ದರೆ ಬಾದಾಮಿ ಸಿಪ್ಪೆ ಸಹಿತ ತಿನ್ನುವುದು ಉತ್ತಮ. ನಿಮಗೆ ಹೃದಯ ಆರೋಗ್ಯ, ಸುಲಭ ಜೀರ್ಣ ಮುಖ್ಯವಿದ್ದರೆ ನೆನೆಸಿ ಸಿಪ್ಪೆ ತೆಗೆದು ತಿನ್ನುವುದು ಒಳಿತು. ನಾಲ್ಕನೇ ಪ್ರಶ್ನೆ, ಭಾರತ ಮತ್ತು ಪಾಕಿಸ್ತಾನದ ನಡುವೆ ಇದುವರೆಗೂ ಎಷ್ಟು ಬಾರಿ ಯುದ್ಧಗಳು ನಡೆದಿವೆ? ಆಪ್ಷನ್ಸ್: ಎ 8 ಬಾರಿ, ಬಿ 6 ಬಾರಿ, ಸಿ 4 ಬಾರಿ, ಡಿ 2 ಬಾರಿ. ಸರಿಯಾದ ಉತ್ತರ ಆಪ್ಷನ್ ಸಿ 4 ಬಾರಿ. ಮೊದಲ ಇಂಡೋ-ಪಾಕ್ ಯುದ್ಧ 1947ರಿಂದ 1948ರ ಸ್ವಾತಂತ್ರ್ಯದ ನಂತರ ಕಾಶ್ಮೀರ ಪ್ರದೇಶದ ಮೇಲೆ ಹೋರಾಡಲಾಯಿತು. ಕದನ ವಿರಾಮ ಮತ್ತು ನಿಯಂತ್ರಣ ರೇಖೆ ಸ್ಥಾಪನೆಯೊಂದಿಗೆ ಕೊನೆಗೊಂಡಿತು. ಎರಡನೇ ಇಂಡೋ-ಪಾಕ್ ಯುದ್ಧ 1965ರಲ್ಲಿ ಕಾಶ್ಮೀರದ ಬಗ್ಗೆ ಮತ್ತೊಂದು ಸಂಘರ್ಷ. ಸೋವಿಯತ್ ಒಕ್ಕೂಟದ ಮಧ್ಯಸ್ಥಿಕೆಯಲ್ಲಿ 1966ರಲ್ಲಿ ತಾಷ್ಕೆಂಟ್ ಒಪ್ಪಂದದೊಂದಿಗೆ ಕೊನೆಗೊಂಡಿತು. 1971ರ ಭಾರತ-ಪಾಕ್ ಯುದ್ಧ ಬಾಂಗ್ಲಾದೇಶ ಸ್ವತಂತ್ರ ಚಳವಳಿಯಿಂದ ಉತ್ತುಂಗಕ್ಕೇರಿ ಬಾಂಗ್ಲಾದೇಶದ ಸೃಷ್ಟಿಗೆ ಕಾರಣವಾಯಿತು. ಭಾರತಕ್ಕೆ ನಿರ್ಣಾಯ ಗೆಲುವು ಸಿಕ್ಕಿತು. 1999ರಲ್ಲಿ ಜಮ್ಮು ಮತ್ತು ಕಾಶ್ಮೀರದ ಕಾರ್ಗಿಲ್ ಜಿಲ್ಲೆಯಲ್ಲಿ ಸಂಘರ್ಷ. ಪಾಕಿಸ್ತಾನಿ ಪಡೆಗಳು ಆಕ್ರಮಿಸಿಕೊಂಡಿದ್ದ ಪ್ರದೇಶಗಳ ಮೇಲೆ ಭಾರತ ಮತ್ತೆ ಹಿಡಿತ ಸಾಧಿಸಿತು. ಐದನೇ ಪ್ರಶ್ನೆ, ಹೆಚ್ಚಾಗಿ ಕೋಳಿ ಮಾಂಸವನ್ನು ತಿನ್ನುವವರಿಗೆ ಯಾವ ಕಾಯಿಲೆ ಬರುತ್ತದೆ? ಆಪ್ಷನ್ಸ್: ಎ ಸ್ಥೂಲಕಾಯ, ಬಿ ಪೈಲ್ಸ್, ಸಿ ಕ್ಯಾನ್ಸರ್, ಡಿ ಹೃದ್ರೋಗ. ಸರಿಯಾದ ಉತ್ತರ ಆಪ್ಷನ್ ಸಿ ಕ್ಯಾನ್ಸರ್. ಬಿಳಿ ಮಾಂಸವನ್ನು ಹೆಚ್ಚಾಗಿ ತಿನ್ನುವ ಜನರಿಗೆ ಕೋಲನ್ ಕ್ಯಾನ್ಸರ್ ಬರುತ್ತದೆ ಎಂದು ಹೇಳಲಾಗುತ್ತದೆ. ಹೆಚ್ಚಾಗಿ ಕೋಳಿ ಮಾಂಸ ತಿನ್ನುವವರಲ್ಲಿ ಮೇದೋಜ್ಜೀರಕ ಗ್ರಂಥಿಯ ಸಮಸ್ಯೆಗಳು, ಯಕೃತ್ತಿನ ಕಾಯಿಲೆ, ಹೊಟ್ಟೆ ನೋವು ಮತ್ತು ಗುದನಾಳದ ಕ್ಯಾನ್ಸರ್ ಕಂಡುಬರುತ್ತದೆ. ಮಿತಿಮೀರಿ ಮಾಂಸ ಸೇವಿಸುವವರಲ್ಲಿ ಸುಮಾರು 27% ಜನರು ಯಾವುದಾದರೂ ಒಂದು ರೀತಿಯ ಕಾಯಿಲೆಯಿಂದ ಬಳಲುತ್ತಾರೆ. ಇವರಲ್ಲಿ ಹೆಚ್ಚಿನವರು ಪುರುಷರು ಎಂದು ಹೇಳಲಾಗುತ್ತದೆ. ಒಟ್ಟಾರೆಯಾಗಿ ಕೋಳಿ ಮಾಂಸವನ್ನು ಮಿತವಾಗಿ ತಿನ್ನುವುದು ಆರೋಗ್ಯಕ್ಕೆ ಒಳ್ಳೆಯದು. ಆರನೇ ಪ್ರಶ್ನೆ, ಯಾವ ರಾಶಿಯಲ್ಲಿ ಜನಿಸಿದವರು ಹೆಚ್ಚು ಧೈರ್ಯಶಾಲಿಗಳು? ಆಪ್ಷನ್ಸ್: ಎ ಮೇಷ, ಬಿ ವೃಶ್ಚಿಕ, ಸಿ ಮಿಥುನ, ಡಿ ಕುಂಭ.
ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಮೇಷರಾಶಿಯಲ್ಲಿ ಜನಿಸಿದ ಜನರು ಸ್ವಾಭಾವಿಕವಾಗಿ ಧೈರ್ಯಶಾಲಿಗಳಾಗಿರುತ್ತಾರೆ. ಅವರು ಯಾವುದೇ ಕೆಲಸವನ್ನು ಧೈರ್ಯದಿಂದ ಮಾಡುತ್ತಾರೆ ಮತ್ತು ಯಾವುದಕ್ಕೂ ಹೆದರುವುದಿಲ್ಲ. ಅಲ್ಲದೆ ಅವರ ಧೈರ್ಯವು ಅವರ ಸ್ವಾಭಿಮಾನವನ್ನು ಹೆಚ್ಚಿಸುತ್ತದೆ. ಅವರು ತಪ್ಪುಗಳನ್ನು ಎಂದಿಗೂ ಸಹಿಸುವುದಿಲ್ಲ. ಯಾರಾದರೂ ತಮ್ಮ ಸ್ವಾಭಿಮಾನಕ್ಕೆ ನೋವುಂಟು ಮಾಡಲು ಪ್ರಯತ್ನಿಸಿದರೆ ಅವರು ಅದನ್ನು ಸುಲಭವಾಗಿ ಬಿಟ್ಟುಕೊಡುವುದಿಲ್ಲ. ಇನ್ನು ವೃಶ್ಚಿಕ ರಾಶಿಯಲ್ಲಿ ಜನಿಸಿದ ಜನರು ಸಿಂಹಗಳಂತೆ ಧೈರ್ಯಶಾಲಿಗಳು. ಅವರನ್ನು ಹೆಚ್ಚಾಗಿ ಪೊಲೀಸ್, ವೈದ್ಯಕೀಯ ಮತ್ತು ಮಿಲಿಟರಿಯಂತಹ ಕ್ಷೇತ್ರಗಳಲ್ಲಿ ಕಾಣಬಹುದು. ಗುರಿಗಳತ್ತ ಅವರ ಪ್ರಯಾಣ ಸ್ಪಷ್ಟವಾಗಿರುತ್ತದೆ. ಎಂದಿಗೂ ತಲೆಬಾಗಿ ಕೆಲಸ ಮಾಡಲು ಸಿದ್ಧರಿರುವುದಿಲ್ಲ. ಸ್ವಾಭಿಮಾನಕ್ಕೆ ಧಕ್ಕೆ ಬಂದರೆ ತುಂಬ ಕೋಪಗೊಳ್ಳುತ್ತಾರೆ. 7ನೇ ಪ್ರಶ್ನೆ. ಗಂಟಲಿನಲ್ಲಿ ಸಿಲುಕಿಕೊಂಡ ಮೀನಿನ ಮುಳ್ಳನ್ನು ತೆಗೆಯಲು ಯಾವುದು ಸಹಾಯ ಮಾಡುತ್ತದೆ? ಆಪ್ಷನ್ಸ್ ಎ ಬಾಳೆಹಣ್ಣು, ಬಿ ಅನ್ನ, ಸಿ ಕೆಮ್ಮುವುದು, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಗಂಟಲಿನಲ್ಲಿ ಮೀನಿನ ಮುಳ್ಳು ಸಿಲುಕಿಕೊಂಡರೆ ಒಂದು ಬಾಳೆಹಣ್ಣನ್ನು ತಿನ್ನಬೇಕು. ಗಂಟಲಿನಿಂದ ಮುಳ್ಳು ಬಾಳೆಹಣ್ಣಿನ ಜೊತೆಗೆ ಹೊಟ್ಟೆಯೊಳಗೆ ಹೋಗುತ್ತದೆ. ನಿಧಾನವಾಗಿ ಹೊಟ್ಟೆಯಲ್ಲಿ ಆಮ್ಲವು ಮುಳ್ಳುಗಳನ್ನು ಕರಗಿಸಲು ಸಹಾಯ ಮಾಡುತ್ತದೆ. ಅನ್ನದ ಸಣ್ಣ ಉಂಡೆಗಳನ್ನು ಮಾಡಿ ನುಂಗುವುದು ಉತ್ತಮ. ಬಾಳೆಹಣ್ಣಿನಂತೆ ಅನ್ನವೂ ಸಹ ಮುಳ್ಳನ್ನು ಭೇದಿಸುವ ಸಾಮರ್ಥ್ಯವನ್ನು ಹೊಂದಿದೆ. ಹಾಗಾಗಿ ಅನ್ನವನ್ನು ಅಗಿಯುವ ಬದಲಾಗಿ ಉಂಡೆ ಮಾಡಿ ನುಂಗಬೇಕು. ಹೆಚ್ಚಿನ ಮೀನಿನ ಮೂಳೆಗಳು ನಿಮ್ಮ ಗಂಟಲಿನ ಹಿಂಭಾಗದಲ್ಲಿ ನಿಮ್ಮ ಟಾನ್ಸಿಲ್ಗಳ ಸುತ್ತಲೂ ಸಿಲುಕಿಕೊಳ್ಳುತ್ತವೆ. ಹಾಗಾಗಿ ಜೋರಾಗಿ ಕೆಮ್ಮಲು ಪ್ರಯತ್ನಿಸುವುದರಿಂದ ಬಲವಾದ ಕೆಮ್ಮಿನಿಂದ ಮುಳ್ಳನ್ನು ಹೊರಗೆ ತರಬಹುದು. 8ನೇ ಪ್ರಶ್ನೆ. 4 ವಾರಗಳ ಕಾಲ ಚಹಾ ಕಾಫಿ ಕುಡಿಯುವುದನ್ನು ಬಿಡುವುದರಿಂದ ಏನಾಗುತ್ತದೆ? ಆಪ್ಷನ್ಸ್ ಎ ಉತ್ತಮ ನಿದ್ದೆ, ಬಿ ಹೆಚ್ಚು ಸಕ್ರಿಯ, ಸಿ ಒತ್ತಡ ಹೆಚ್ಚಳ, ಡಿ ರಕ್ತಕಣ ಹೆಚ್ಚಳ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. 1 ತಿಂಗಳು ಚಹಾ ಕುಡಿಯದಿದ್ದರೆ ನಿಮ್ಮ ನಿದ್ರೆಯ ಗುಣಮಟ್ಟ ಸುಧಾರಿಸುತ್ತದೆ. ಚಹಾ ಮತ್ತು ಕಾಫಿ ಅಭ್ಯಾಸ ಬಿಟ್ಟವರು, ವಿಶೇಷವಾಗಿ ನಿದ್ರಾಹೀನತೆ ಇರುವವರು, ಇವುಗಳನ್ನು ತಪ್ಪಿಸುವುದರಿಂದ ನೀವು ಹೆಚ್ಚು ಸಮಯ ಮತ್ತು ಹೆಚ್ಚು ಚೆನ್ನಾಗಿ ನಿದ್ರಿಸಲು ಸಹಾಯ ಮಾಡುತ್ತದೆ. ಜೊತೆಗೆ ವೇಗವಾಗಿ ನಿದ್ರಿಸಲು ಸಹಾಯ ಮಾಡುತ್ತದೆ. ರಕ್ತದೊತ್ತಡ ನಿಯಂತ್ರಣದಲ್ಲಿರುತ್ತದೆ. ಸಕ್ಕರೆ ಮಟ್ಟವು ನಿಯಂತ್ರಣದಲ್ಲಿರುತ್ತದೆ. ಚಹಾ ಮತ್ತು ಕಾಫಿಯನ್ನು ತಪ್ಪಿಸುವವರು ಮೊದಲಿಗಿಂತಲೂ ಹೆಚ್ಚು ಸಕ್ರಿಯರಾಗಿರುತ್ತಾರೆ ಮತ್ತು ಹೈಡ್ರೀಕರಿಸುತ್ತಾರೆ. 9ನೇ ಪ್ರಶ್ನೆ. ಶುಗರ್ ಇರುವವರು ಮಾವಿನ ಹಣ್ಣನ್ನು ತಿನ್ನುವುದರಿಂದ ಏನಾಗುತ್ತದೆ? ಆಪ್ಷನ್ಸ್ ಎ ಸಕ್ಕರೆ ಹೆಚ್ಚಳ, ಬಿ ಸಕ್ಕರೆ ಇಳಿಕೆ, ಸಿ ರಕ್ತ ಹೆಪ್ಪುಗಟ್ಟುವಿಕೆ, ಡಿ ಯಾವುದೂ ಅಲ್ಲ. ಸರಿಯಾದ ಉತ್ತರ ಆಪ್ಷನ್ ಡಿ ಯಾವುದೂ ಅಲ್ಲ. ಮಧುಮೇಹ ರೋಗಿಯ ರಕ್ತದಲ್ಲಿನ ಸಕ್ಕರೆ ಮಟ್ಟವು ನಿಯಂತ್ರಣದಲ್ಲಿದ್ದರೆ ಆ ವ್ಯಕ್ತಿಯು ಸೀಮಿತ ಪ್ರಮಾಣದಲ್ಲಿ, ಅಂದರೆ ಸುಮಾರು 85 ಗ್ರಾಂ ಮಾವಿನ ಹಣ್ಣನ್ನು ಮಾತ್ರ ಸೇವಿಸಬಹುದು. ಆದರೆ ಮಾವಿನ ಸೇವನೆಯು ನಿಮ್ಮ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಹೆಚ್ಚಿಸಿದರೆ ನೀವು ಅದರ ಪ್ರಮಾಣವನ್ನು ಕಡಿಮೆ ಮಾಡಲು ಪ್ರಯತ್ನಿಸಬಹುದು. ಮಧುಮೇಹ ರೋಗಿಗಳು ಮಾವಿನ ಹಣ್ಣನ್ನು ರಸದ ರೂಪದಲ್ಲಿ ಸೇವಿಸಬಾರದು. ಹೀಗೆ ಮಾಡುವುದರಿಂದ ದೇಹಕ್ಕೆ ಫೈಬರ್ ಸಿಗುವುದಿಲ್ಲ. ಅದು ನಿಮಗೆ ಹಾನಿಕಾರಕವಾಗಿದೆ. ಮಧುಮೇಹ ರೋಗಿಗಳು ಸೀಮಿತ ಪ್ರಮಾಣದಲ್ಲಿ ಮಾವಿನ ಹಣ್ಣನ್ನು ಸೇವಿಸಬಹುದು. ಪ್ರತಿದಿನ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಪರೀಕ್ಷಿಸುವುದು ಸಹ ಮುಖ್ಯವಾಗಿರುತ್ತದೆ. ಮಾವಿನ ಹಣ್ಣಿನಲ್ಲಿ ವಿಟಮಿನ್ ಸಿ ಇದ್ದು ಇದು ರೋಗನಿರೋಧಕ ಶಕ್ತಿಯನ್ನು ಬಲಪಡಿಸುತ್ತದೆ. 10ನೇ ಪ್ರಶ್ನೆ. ವಿಶ್ವದ ಅತಿ ದೊಡ್ಡ ನಗರವನ್ನು ಹೊಂದಿರುವ ದೇಶ ಯಾವುದು? ಆಪ್ಷನ್ಸ್ ಎ ಚೀನಾ, ಬಿ ಭಾರತ, ಸಿ ಅಮೆರಿಕ, ಡಿ ಜಪಾನ್. ಸರಿಯಾದ ಉತ್ತರ ಆಪ್ಷನ್ ಡಿ ಜಪಾನ್. ವಿಶ್ವದ ಅತಿ ದೊಡ್ಡ ನಗರ ಜಪಾನ್ನ ಟೋಕಿಯೋ. ಇದು ವಿಶ್ವದ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ನಗರವಾಗಿದ್ದು 37 ಮಿಲಿಯನ್ ನಿವಾಸಿಗಳನ್ನು ಹೊಂದಿದೆ. ಗ್ರೇಟರ್ ಟೋಕಿಯೋ ಪ್ರದೇಶವು ಸುಮಾರು 37 ರಿಂದ 39 ಮಿಲಿಯನ್ ಜನರನ್ನು ಹೊಂದಿದೆ. ಇದು ಜಾಗತಿಕವಾಗಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ನಗರ ಸಮೂಹವಾಗಿದೆ. ಟೋಕಿಯೋದಲ್ಲಿ ಇಷ್ಟು ದೊಡ್ಡ ಜನಸಂಖ್ಯೆ ಇದ್ದರೂ ಅದು ತನ್ನ ಸ್ವಚ್ಛತೆಗೆ ರಾಜಿ ಮಾಡಿಕೊಳ್ಳುವುದಿಲ್ಲ. ಈ ಬೃಹತ್ ಜನಸಂಖ್ಯೆಯ ಹೊರತಾಗಿಯೂ ಟೋಕಿಯೋ ತನ್ನ ನಂಬಲಾಗದ ಸಂಘಟನೆ, ಸ್ವಚ್ಛತೆ ಮತ್ತು ದಕ್ಷತೆಗೆ ಹೆಸರುವಾಸಿಯಾಗಿದೆ. ನಗರವು ಜಪಾನ್ನ ರಾಜಕೀಯ, ಸಾಂಸ್ಕೃತಿಕ ಮತ್ತು ಆರ್ಥಿಕ ಕೇಂದ್ರವಾಗಿ ಕಾರ್ಯನಿರ್ವಹಿಸುತ್ತದೆ. ರಾಷ್ಟ್ರದ ಜಿಡಿಪಿಯ ಗಮನಾರ್ಹ ಭಾಗವನ್ನು ಕೊಡುಗೆ ನೀಡುತ್ತದೆ ಮತ್ತು ಪ್ರಮುಖ ಜಾಗತಿಕ ನಿಗಮಗಳು ಮತ್ತು ಹಣಕಾಸು ಸಂಸ್ಥೆಗಳಿಗೆ ವಸತಿ ನೀಡುತ್ತದೆ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಮರಿದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋನಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.